ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈಗ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಆಹ್ವಾನಿಸ್ತಾ ಇದ್ದಾರೆ. ವೇಣುಗೋಪಾಲ್ ಸರ್ ಅವರು ಸುಮಾರು 120 ಮಕ್ಕಳನ್ನ ಸರ್ಕಾರಿ ಶಾಲೆ ಮಕ್ಕಳನ್ನ ವಿಮಾನದಲ್ಲಿ ಮೊದಲನೇ ಬಾರಿಗೆ ಕರ್ಕೊಂಡೋಗಿರೋ ಪ್ರಶಸ್ತಿ ಹೆಗ್ಗಳಿಕೆ ಸ್ಪೀಕರ್ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಗೆ ಸುಮಾರು 2,000 ಮಕ್ಕಳ ಶಾಲೆಯ ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಶಾಲೆ ಮಕ್ಕಳ ಮಕ್ಕಳಲ್ಲಿ 5, 10, 1, 2, 3, 4 ಎದುರಿರುವಂತಹ ಮಕ್ಕಳನ್ನ ನೋಡಿದಾಗ ನನ್ನ ಕನ್ನಡ ನಾಡಿನ ಎಲ್ಲ ಬಂಧುಗಳಿಗೆ ಡಾಕ್ಟರ್ ಸುಕನ್ಯಾ ಪಿ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಕರ್ನಾಟಕ ಪ್ರತಿಷ್ಠಾನ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಬೆಂಗಳೂರಿನ ಜ್ಞಾನಸೌಧ ಆಡಿಟೋರಿಯಂ ಕಲ್ಯಾಣ ನಗರದಲ್ಲಿ ಜರವೇರಿತು. ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಿಯಕೃಷ್ಣ ಸರ್ ಅವರು ಬಂದು ಈ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯಿತು. ನಮ್ಮ ಇನ್ನೊಬ್ಬ ಲೇಖಕ ಸಂಸ್ಥಾಪಕಿ ಕವಿತಾ ಅವನಿಯವರ ಪುಸ್ತಕ ಮತ್ತೆ ನನ್ನ ಒಂದು ಪುಸ್ತಕ ನನ್ನೂರಿನ ಗಿಡಮರ ಬಳ್ಳಿಗಳು 2 ಪುಸ್ತಕನ ಅವರು ಬಿಡುಗಡೆಗೊಳಿಸಿದ್ದಾರೆ. ಮತ್ತೆ ಟ್ರಸ್ಟ್ನ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಾಗಿತ್ತು. ಮತ್ತೆ ಈ ಒಂದು ಟ್ರಸ್ಟ್ಗೆ ಡಾಕ್ಟರ್ ರಾಘವೇಂದ್ರ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ, ಕವಿತಾ ಅವನಿಯವರು ಉಪಾಧ್ಯಕ್ಷರಾಗಿದ್ದಾರೆ, ನಾನು ಡಾಕ್ಟರ್ ಪಿ ಸುಕನ್ಯಾ ಅಧ್ಯಕ್ಷರಾಗಿದ್ದೀವಿ. ನಮ್ಮ ಈ ಟ್ರಸ್ಟ್ನ ಧ್ಯೇಯ ಉದ್ದೇಶ ಮಕ್ಕಳಲ್ಲಿ, ಹಿರಿಯರಲ್ಲಿ ಒಂದು ಆಹಾರದ ಬಗ್ಗೆ, ಪರಿಸರದ ಬಗ್ಗೆ ಅವೇರ್ನೆಸ್, ಒಂದು ತಿಳುವಳಿಕೆ ಮೂಡಿಸೋ ಒಂದಿದೆ. ಅದಲ್ಲದೆ ಇವತ್ತು ಗ್ರಾಮೀಣ ಪ್ರತಿಭೆಗಳು ಅವಕಾಶ ವಂಚಿತರಾಗಿದ್ದಾರೆ. ಅಂಥವ್ರನ್ನ ನಾವು ಮುನ್ನಡೆಗೆ ತಂದು ಅವ್ರಿಗೊಂದು ಎಂಕರೇಜ್ ಮಾಡಬೇಕು ಅನ್ನೋದು ನಮ್ದೊಂದು ಇದು. ಅದಲ್ಲದೆ ಇವತ್ತು ಪರಿಸರ ಸಂರಕ್ಷಣೆ ಮುಖ್ಯವಾದ ಧ್ಯೇಯ. ಬೀಯಿಂಗ್ ಎ ಸೈಂಟಿಸ್ಟ್, ನಾವು ವಿಜ್ಞಾನಿಯಾಗಿ 25 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಆ ಒಂದು ನಿಟ್ಟಿನಲ್ಲಿ ನಾವೊಂದು ಪರಿಸರ ಸಂರಕ್ಷಣೆಗೋಸ್ಕರ ಗಿಡ ನೆಡೋ ಕಾರ್ಯಕ್ರಮಗಳು, ನಮ್ಮ ಮೂಲ ಮಂತ್ರ ಒಂದು ಪರಿಸರ ಮತ್ತೆ ಆರೋಗ್ಯ, ಇವೆರಡರ ಧ್ಯೇಯದ ಜೊತೆಗೆ ನಮ್ಮ ಕರ್ನಾಟಕ ಪ್ರತಿಷ್ಠಾನ ಸಂಸ್ಥೆಯನ್ನ ಇವತ್ತು ಹುಟ್ಟುಹಾಕಿದ್ದೀವಿ. ಈ ಪ್ರತಿಷ್ಠಾನಕ್ಕೆ ನಮ್ಮ ಜೊತೆಗೆ ಬಂದು ಹಾರೈಸಿದ್ದು ಪ್ರಸಿದ್ಧ ಲೇಖಕರಾದ ಡಾಕ್ಟರ್ ರಾಗಮ್ ಅವರು, ಮತ್ತೆ IAS ಆಫೀಸರ್ ಆದ MV ವೆಂಕಟೇಶ್ ಅವರು, ಭಾಷಾಂತರ ನಿರ್ದೇಶನಾಲಯ ಗೌರ್ಮೆಂಟ್ ಆಫ್ ಇಂಡಿಯಾ, ಡಾಕ್ಟರ್ ಭಾರತಿ ಪ್ರಸಿದ್ಧ ಆಯುರ್ವೇದ ತಜ್ಞೆ, ಡಾಕ್ಟರ್ BT ರುದ್ರೇಶ್ ಪ್ರಸಿದ್ಧ ಹೋಮಿಯೋಪತಿ ತಜ್ಞರು ಬೆಂಗಳೂರು, ಇವರೆಲ್ಲರ ಸಮ್ಮುಖದಲ್ಲಿ, ಅನೇಕ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಟ್ರಸ್ಟ್ನ ಉದ್ಘಾಟನೆ ಮಾಡಲಾಯಿತು. ನಾವು ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ 20 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ಒಂದು ರಾಜ್ಯ ಅಂತ ಬಂದಾಗ, ಕರ್ನಾಟಕ ಅಂತ ಬಂದಾಗ, ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ರಾಜ್ಯದವರ ಏನು ಯಶಸ್ಸಿದೆ, ಸಬಲೀಕರಣ ಇದೆ, ಅದು ಸ್ವಲ್ಪ ಕಡಿಮೆನೇ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಶಿಕ್ಷಣ ಆಗಿರ್ಬೋದು, ಕರ್ನಾಟಕ ಏನು ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗವಾಗಿರ್ಬೋದು, ಅಥವಾ ಬಡ ಮಕ್ಕಳ ಬಡ ಮಹಿಳಾ ಇವರ ಹಿತಕ್ಕಾಗಿ ಯಾವ್ಯಾವ ಥರ ಕಾರ್ಯಕ್ರಮಗಳನ್ನು ಹಮ್ಮಿಸ್ಕೊಳ್ಬೇಕೋ ಅದಾಗಿರ್ಬೋದು, ನಮ್ಮ ಕರ್ನಾಟಕ ಜನತೆಗೆ ನಾವು ಭದ್ರ ಆಗಿರ್ಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದೀವಿ. ಮುಂದಿನ ಹೆಜ್ಜೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದೇ ತರದ್ದು ನಮ್ಮ ಕರ್ನಾಟಕ ಪ್ರತಿಷ್ಠಾನದಿಂದ ಸಪೋರ್ಟ್ ಬೇಕಿರ್ಬೋದು, ಕೋಚಿಂಗ್ ಬೇಕಿರ್ಬೋದು, ಟ್ರೈನಿಂಗ್ ಯಾವುದಾದ್ರೂ ಬೇಕಿರ್ಬೋದು, ಅಥವಾ ಅವ್ರಿಗೆ ಬುಕ್ಸ್ ಬೇಕಿರ್ಬೋದು, ಇತರ ಪಠ್ಯ ಪುಸ್ತಕಗಳು ಬೇಕಿರ್ಬೋದು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕರ್ನಾಟಕ ಪ್ರತಿಷ್ಠಾನದ
ಒಂದು ಉದ್ದೇಶ ಇಟ್ಕೊಂಡು, ಶಿಕ್ಷಣದ ಉದ್ದೇಶ ಇಟ್ಕೊಂಡು ಮುಂದುವರಿತಾ ಇದ್ದೀವಿ. ಅದೇ ತರ ಆರೋಗ್ಯದಲ್ಲಿ ತುಂಬಾ ಜನಕ್ಕೆ ನ್ಯೂಟ್ರಿಷನ್ ಕೊರತೆಗಳಿದೆ, ಮಕ್ಕಳಲ್ಲಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಈ ಪರಿಸರದ್ದು ಏನು ಪೊಲ್ಯೂಷನ್ ಇದೆ, ಆ ಪೊಲ್ಯೂಷನ್ ಇಂದ ಏನೇನು ಪ್ರಾಬ್ಲಮ್ಸ್ಗಳಾಗತ್ತೆ, ದುಷ್ಪರಿಣಾಮಗಳಾಗತ್ತೆ, ಅದರಿಂದ ಒಂದು ನ್ಯೂಟ್ರಿಷನ್ಗೆ ಯಾವ ತರ ಪರಿಣಾಮ ಬೀಳುತ್ತೆ, ಇದನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನ್ಯೂಟ್ರಿಷನ್ ಬಗ್ಗೆನೂ ಅವೇರ್ನೆಸ್ ಕ್ಯಾಂಪೇನು, ಹೆಲ್ತ್ ಕ್ಯಾಂಪೇನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಒಬ್ರು ನಮ್ಮ ಕರ್ನಾಟಕ ಪ್ರತಿಷ್ಠಾನದ ನಮ್ಮ ಏನು ಉದ್ದೇಶ ಇದೆ, ಎಲ್ಲರೂ ಬನ್ನಿ ನಮ್ಮ ಜೊತೆ ಗೂಡಿ. ಕರ್ನಾಟಕ ಪ್ರತಿಷ್ಠಾನದ ವೆಬ್ಸೈಟು www.nkp.org. ಹಾಗೇನೆ ಯಾರಿಗೇನೆ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದ ಸುಕನ್ಯಾ ಪಟೇಲ್ ಹಾಗೂ ನಾನು ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಘವೇಂದ್ರ ಶೆಟ್ಟಿ ನಮ್ಮನ್ನ 9686570525 ಇದರಲ್ಲಿ ಸಂಪರ್ಕಿಸಬಹುದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಬಿಸಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ. ನಮ್ಮ ಹೆಮ್ಮೆಯ ಕರ್ನಾಟಕ ಪ್ರತಿಷ್ಠಾನ ಸುಕನ್ಯಾ ಮೇಡಮ್ ಅವರು ಈ ಒಂದು ಒಳ್ಳೆ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಕನ್ನಡದ ಧ್ವನಿ, ಕನ್ನಡ ನಾಡಿನ ಸಂರಕ್ಷಣೆ ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಸುಕನ್ಯಾ ಮೇಡಮ್ ಅವರು ನಮಗೆ ರೀಸೆಂಟಾಗಿ ನಮ್ಮ ಜೊತೆ ಒಂದು ಟ್ರಾವೆಲಿಂಗಲ್ಲಿ ಪರಿಚಯ ಆಗಿದ್ರು. ಆ ನಂತರ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಯನ್ನು ನೋಡಿ ನಮ್ಮನ್ನು ಸಾಧಕರನ್ನಾಗಿ ಗುರುತಿಸಿದ್ದಾರೆ. ಖಂಡಿತ ಇದೇ ರೀತಿ ಕರ್ನಾಟಕದಲ್ಲಿರುವಂಥ ಎಷ್ಟೋ ಸಾಧಕಗಳು ಎಲೆಮರೆಯ ಕಾಯಿಯಂತೆ ಸಾಕಷ್ಟು ಜನ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗಾಗಿ ಕನ್ನಡ ನಾಡು ನುಡಿ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೀಲಿ, ಅವರ ಏಳಿಗೆ ಮತ್ತಷ್ಟು ಬೆಟ್ಟದೆತ್ತರಕ್ಕೆ ಸಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ವೇಣುಗೋಪಾಲ್ ಬಿಸಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ.